ಒಂದು ಪ್ರಸಾದಗಳ ತಿನ್ಬೇಕಂದ್ರೆ ತುಂಬಾ ಆಲೋಚನೆ ಮಾಡೋದಂತೂ ಗ್ಯಾರಂಟಿ. ರಾಜಕೀಯ ದೇವಸ್ಥಾನಗಳಲ್ಲಿ ಮತ್ತು ಪ್ರಸಾದಗಳ ಬಗ್ಗೆ ರಾಜಕೀಯ ಮಾಡಕ್ಕೆ ತುಂಬಾನೇ ಅವರು ಕಳೆದ ಒಂದು ಸರ್ಕಾರದಲ್ಲಿ ಈ ರೀತಿ ಹಬ್ಬ ಮಾಡಿದ್ರ ಇಲ್ಲಿ ವಿಶೇಷವಾಗಿ ಅವ್ರ ಮೇಲೆ ಅನುಮಾನ ಬರಬೇಕಂದ್ರೆ ಅವರೊಬ್ಬ ಕ್ರಿಶ್ಚಿಯನ್ ಆದ ಕಾರಣ ಹಿಂದೂಗಳ ಮೇಲೆ ಈ ರೀತಿಯಾದ ಒಂದು ಧೋರಣೆ ಮಾಡಿದ್ದಾರೆ. ಈ ರೀತಿಯಾದ ಒಂದು ಎಲ್ಲರಿಗೂ ನಮಸ್ಕಾರ. ಡಿಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಸ್ಥಳ ತುಂಬಾ ನೆಮ್ಮದಿ ಇದೆ, ತುಂಬಾ ಆರಾಮಾಗಿ ಕುತ್ಕೊಂಡ್ ಬರ್ತೀವಿ, ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಅಂದ್ರೆ ಅದು ದೇವಸ್ಥಾನ. ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಆರಾಮಾಗಿ ಯಾವುದೇ ಒಂದು ಆಲೋಚನೆ ಮಾಡ್ದಾನೆ, ಯಾವುದೇ ಒಂದು ಮಿಕ್ಸ್ ಇಲ್ಲದ್ರಲ್ಲಿ ಯಾವುದೇ ಒಂದು ಕುತಂತ್ರ ಇಲ್ಲ ಅಂತ ಕಣ್ಣು ಹೊಚ್ಕೊಂಡು ತಿನ್ನೋದು ಪ್ರಸಾದ. ಆ ಪ್ರಸಾದದಲ್ಲಿ ಇವತ್ತು ಮಿಕ್ಸ್ ಆಗ್ತಾ ಇದೆ, ಬೇರೆ ಬೇರೆ ಎಲ್ಲಾ ವಸ್ತುಗಳ ಮಿಕ್ಸ್ ಮಾಡ್ತಾ ಇದಾರೆ. ಹಾಗಾಗಿದೆ ಹೀಗಾಗಿದೆ ಅಂತ ಒಂದು ನಮ್ಮ ಮೈಂಡ್ಗೆ ಬಂದಾಗ, ನಮ್ಮ ಮನಸ್ಸಿಗೆ ತಾಕಿದಾಗ ನಮ್ಮ ಮನಸ್ಸು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂದ್ರೆ ನೀ ಯಾರನ್ ಗುರು ನಂಬೋದು, ಎಲ್ಲಿನೇ ಹೋಗೋದು ಅಂತ ಬರೋದಂತೂ ಗ್ಯಾರಂಟಿ ಅನುಮಾನ. ಸದ್ಯದ ಪರಿಸ್ಥಿತಿ ಆಂಧ್ರದಲ್ಲಿರುವ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಲ್ಲಿರುವ ಒಂದು ಲಡ್ಡು ಪ್ರಸಾದಕ್ಕೆ ಅದೇ ಸ್ಥಿತಿ ಬಂದಿದೆ ಬಂಧುಗಳೇ. ಖಂಡಿತವಾಗ್ಲೂ ಪ್ರಪಂಚದಲ್ಲೇ ಅತಿ ಹೆಚ್ಚಾಗಿ ಇನ್ಕಮ್ ಬರೋ ಒಂದು ದೇವಸ್ಥಾನ ಇದೆ ಅಂದ್ರೆ ಅದು ಮೊದಲನೇದಾಗಿ ತಿರುಪತಿನೇ ಬರುತ್ತೆ. ಈಗ ತಮಿಳುನಾಡು ಅನಂತ ಪದ್ಮನಾಭ ದೇವಸ್ಥಾನ ಒಂದು ಬರುತ್ತೆ. ಆದ್ರೆ ಡೈಲಿ ಸೋರ್ಸ್ ಅಲ್ಲಿ ಡೈಲಿ ಇನ್ಕಮ್ ಅಲ್ಲಿ ಬರೋದು ಮಾತ್ರ ತಿರುಪತಿನೇ. ಅಂತ ತಿರುಪತಿಗೆ ಡೈಲಿ ಸುಮಾರಾಗಿ 3 ಲಕ್ಷ ಲಡ್ಡುಗಳು ಖಾಲಿ ಆಗುತ್ತೆ ಪರ್ ಡೇ. ಅಂತ ಲಡ್ಡುಗಳಿಗೆ ಇವರು ರಾಜಕೀಯ ವಿಷಯಗಳಲ್ಲಿ ರಾಜಕೀಯದಲ್ಲಿ ಒಂದು ವ್ಯಕ್ತಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಹಿಂದಿನ ಸರ್ಕಾರ ಈ ಲಡ್ಡುಗಳಲ್ಲಿ ಒಂದು ಮಿಕ್ಸ್ ಮಾಡ್ತಾ ಇದೆ, ಪ್ರಾಣಿಗಳ ಕೊಪ್ಪು ಮಿಕ್ಸ್ ಮಾಡ್ತಾ ಇದೆ, ಪ್ರಾಣಿಗಳ ಒಂದು ಮೀನಿನ ಎಣ್ಣೆ ಮಿಕ್ಸ್ ಮಾಡ್ತಾ ಇದೆ ಅಂತ ಈ ರೀತಿ ಒಂದು ಆರೋಪ ಮಾಡಿದೆ ಟಿಡಿಪಿನ ಒಂದು ಸಿಎಂ ಚಂದ್ರಬಾಬು ನಾಯ್ಡು ಅವರು. ಮತ್ತೆ ಇದರಿಂದ ತಿರುಪತಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಆಕ್ಚುಲಿ ಇವರು ಆರೋಪ ಮಾಡಿರೋದಲ್ಲಿ ಯಾವುದೇ ರೀತಿಯ ಸತ್ಯ ಅಸತ್ಯಗಳಿದೆ, ಅವರು ಯಾವ ರೀತಿಯ ಮೂಲ ಹಿಡ್ಕೊಂಡು ಅವರು ಈ ರೀತಿಯಾದ ಒಂದು ಆರೋಪ ಮಾಡಿದ್ರು. ಮತ್ತೆ ಜಗನ್ ಸರ್ಕಾರ ಅವರು ಕಳೆದ ಒಂದು ಸರ್ಕಾರದಲ್ಲಿ ಈ ರೀತಿ ಆರೋಪ ಮಾಡಿದ್ರ. ಇಲ್ಲಿ ವಿಶೇಷವಾಗಿ ಅವ್ರ ಮೇಲೆ ಅನುಮಾನ ಬರೋದು ಏನಕ್ಕಂದ್ರೆ ಕಾರಣ ನೋಡಿ, ಅವರು ಒಂದು ಕ್ರಿಶ್ಚಿಯನಿಸ್ಟ್, ಅವರೊಬ್ಬ ಕ್ರಿಶ್ಚಿಯನ್ ಆದ ಕಾರಣ ಹಿಂದೂಗಳ ಮೇಲೆ ಈ ರೀತಿಯಾದ ಒಂದು ಧೋರಣೆ ಮಾಡಿದ್ದಾರೆ, ಈ ರೀತಿಯಾದ ಒಂದು ಇದು ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಜನ ಪೊಲಿಟಿಕಲ್ ಆಗಿ ಕಮೆಂಟ್ಸ್ ಬರ್ತಾ ಇದೆ. ಪೊಲಿಟಿಕಲ್ ಒಂದು ರಾಜಕೀಯ ವ್ಯಕ್ತಿಗಳು ಈ ರೀತಿಯಾದ ಒಂದು ಇದು ಮಾಡ್ತಾ ಇದ್ರೆ ಕಾರಣ ಏನು ಬಂಧುಗಳು ನಿಜವಾಗ್ಲು. ಮತ್ತೆ ಆ ಸತ್ಯಗಳನ್ನೆಲ್ಲ ತಿಳ್ಕೊಳ್ಳೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ತಿರುಪತಿಯಲ್ಲಿ ಲಡ್ಡು ಸಿಗುವ ಒಂದು ಪ್ರಸಾದಕ್ಕೆ ಅದು ಪ್ರಾಮುಖ್ಯತೆ ಏನು, ಅದು ಮಹಿಮೆ ಏನು, ಎಷ್ಟು ವರ್ಷಗಳ ಪರಂಪರೆ ಇದೆ, ಅದರಿಂದ ಒಂದು ವಿಶೇಷತೆಯನ್ನೆಲ್ಲ ತಿಳ್ಕೋಣ. ನೋಡಿ, ಮೊದಲನೇದಾಗಿ 500 ವರ್ಷಗಳ ಇತಿಹಾಸ ಇದೆ ತಿರುಪತಿ ಲಡ್ಡುಗೆ. ಅಷ್ಟು ಫೇಮಸ್ ಇಡೀ ಪ್ರಪಂಚದಲ್ಲೇ ತಿರುಪತಿ ಅಂತ ನೆನಪರದ ಲಡ್ಡು ಮೊದಲನೇದಾಗಿ ಆ ರೀತಿಯಾದ ಒಂದು ಪರಂಪರೆ ಹೊಂದಿದೆ. ನಾನು ಮೊದಲೇ ಹೇಳಿದೆ ಬಂಧುಗಳೇ, ನಿತ್ಯ 3 ಲಕ್ಷ ಲಡ್ಡುಗಳ ಸೇಲ್ ಆಗುತ್ತೆ ಪರ್ ಡೇ. ಆ ರೀತಿಯಾದ ಒಂದು ಮಹಿಮೆ ಇದೆ. ಆ ರೀತಿಯಾದ ಜನ ತುಂಬಾ ಹೋದಾಗ ತಿರುಪತಿಗೆ ಹೋದ್ರೇನೆ, ತಿರುಪತಿ ಅಂದ್ರೆ ಲಡ್ಡು ಅಂದ್ರೆ ತಿರುಪತಿ ಅಷ್ಟು ಫೇಮಸ್ ಆಗಿದೆ. ನಮ್ಮ ಭಾರತದಲ್ಲ, ಇಡೀ ಪ್ರಪಂಚದಲ್ಲಿ ಯಾರೇ ಬಂದ್ರು ಅಲ್ಲಿ ಹೋದಾಗ ಲಡ್ಡು ಸವಿಯೋದಂತೂ ನಿಜ. ವಿಶೇಷವಾಗಿ ಕೇವಲ ಲಡ್ಡು ಇಂದನೇ ಇವರಿಗೆ 1 ಕೋಟಿ ರೂಪಾಯಿ ಆದಾಯ ಬರುತ್ತೆ ಪರ್ ತಿಂಗಳಿಗಂದ್ರೆ ಲೆಕ್ಕ ಹಾಕಿ ಯಾವ ರೀತಿಯಾದ ಒಂದು ಸೇಲ್ಸ್ ಆಗ್ಬೋದು. ಇಂತಹ ಸೇಲ್ಸ್ ಗಳಲ್ಲಿ ಇಂತಹ ವಿಷಯಗಳು ಬಂದಾಗ ಈಗ ಆ ಲಡ್ಡುಗಳಲ್ಲಿ ಒಂದು ಕೊಬ್ಬಿನ ಅಂಶ ಸೇರಿಸ್ತಾ ಇದ್ದಾರೆ, ಪ್ರಾಣಿಗಳ ಕೊಬ್ಬಿನನ್ನು ಸೇರಿಸ್ತಾ ಇದ್ದಾರೆ, ಮೀನಿನ ಎಣ್ಣೆ ಮಿಕ್ಸ್ ಮಾಡ್ತಾ ಇದ್ದಾರೆ, ಹಂದಿಗಳ ಕೊಬ್ಬು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಪ್ರಜೆಗಳಿಗೆ ಒಂದು ಮನಸ್ಸಿಗೆ ಥಾಟ್ ಬಂದಾಗ ಯಾವುದೇ ಒಂದು ವ್ಯಕ್ತಿ ಇನ್ನೊಂದ್ಸಲ ಹೋಗಿ ತಿರುಪತಿಯಲ್ಲಿ ಲಡ್ಡು ಖರೀದಿ ಮಾಡಕ್ಕೆ ಆಲೋಚನೆ ಮಾಡ್ತಾನೆ. ಇದರಿಂದ ತಿರುಪತಿಯಲ್ಲಿ ಒಂದು ಯಾವುದೇ ಒಂದು ಇದಾಗ್ಬೋದು, ಒಂದು ವ್ಯಾಪಾರ ಆಗ್ಬೋದು, ಲಡ್ಡುಗಳಿಗೆ ಲೆಕ್ಕಾಗಿ ತಿಂಗಳಿಗೆ 1 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂದ್ರೆ ಈಗಿಂದ ಕಡಿಮೆ ಆಗುತ್ತಾ? ಖಂಡಿತವಾಗ್ಲೂ ಕೆಲವರು ಆಲೋಚನೆ ಮಾಡಿ ಇದ್ದೇ ಇರ್ತಾರೆ. ಕಾರಣ ಏನಂದ್ರೆ ಎಲ್ಲರೂ ಒಂದೇ ರೀತಿ ಇರಲ್ಲ. ಸುಮಾರಾಗಿ ತಿರುಪತಿಗೆ 500 ಕೋಟಿ ಲಾಭ ತಂದು ಕೊಡುತ್ತೆ ವರ್ಷಕ್ಕೆ. ಲೆಕ್ಕ ಹಾಕಿ ಸೀಸನ್ ಅಲ್ಲಿ ಅನ್ ಸೀಸನ್ ಅಲ್ಲಿ ಯಾವ ರೀತಿಯಾದ ಒಂದು ಸೇಲ್ ಆಗುತ್ತಂತ. ತಿರುಪತಿಯಲ್ಲಿ ನಾವು ಕಾಮನ್ ಆಗಿ ಹೋಗಿ ಲಡ್ಡು ತಗೊಂಬಂದಿರ್ತೀವಿ, ಬಟ್ ಅದರಲ್ಲಿ 3 ವಿಧ ಇರುತ್ತೆ. ಒಂದು ಆಸ್ಥಾನಂ ಲಡ್ಡು ಅಂತ, ಒಂದು ಪ್ರೋಕ್ತಂ ಲಡ್ಡು ಅಂತ, ಒಂದು ಅದಾದ್ಮೇಲೆ ಇನ್ನೊಂದು ಲಡ್ಡು ಹೆಸರು ಬಂದ್ಬಿಟ್ಟು ಕಲ್ಯಾಣೋತ್ಸವಂ ಲಡ್ಡು ಅಂತ. ಈ 3 ವಿಧಗಳ ಲಡ್ಡುಗಳಲ್ಲಿ ತಯಾರು ಮಾಡಲಾಗುತ್ತೆ. 500 ವರ್ಷಗಳ ಇತಿಹಾಸ ಇದೆ. ಒಂದು ದಿನಕ್ಕೆ 3 ಲಕ್ಷ ಲಡ್ಡು ಸೇಲ್ ಆಗುತ್ತೆ. ತಿಂಗಳಿಗೆ 1 ಕೋಟಿ ರೂಪಾಯಿ ಆದಾಯ ಮಾಡ್ತಾರೆ. ವರ್ಷಕ್ಕೆ ಸುಮಾರಾಗಿ ಸೀಸನ್ ಅನ್ ಸೀಸನ್ ಅಂತ ತಗೊಂಡು 500 ಕೋಟಿ ರೂಪಾಯಿ ಲಾಭ ಮಾಡ್ತಾರೆ ಈ ಲಡ್ಡು ವ್ಯಾಪಾರ, ಲಡ್ಡು ಮಾರೋದ್ರಿಂದ.
ಪ್ರಪಂಚದಲ್ಲಿ ಯಾವುದು ದುಡ್ಡಿಂದ ಅಳಿಯಲ್ಲ ಅಂತಾರೆ. ಬಟ್ ಈಗ ದುಡ್ಡಿಗೆ ವ್ಯಾಲ್ಯೂ ಇದೆ ಗುರು. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೇವಲ ದುಡ್ಡು, ಟಿಕೆಟ್, ಆನ್ಲೈನ್ ಟಿಕೆಟ್, ಆ ಟಿಕೆಟ್, ಹಾಗೆ ಈಗ ಅಂತೇಳಿ ಇದರಿಂದನೇ ವ್ಯಾಪಾರ ಮಾಡೋದು ಶುರು ಮಾಡಿಬಿಟ್ಟಾರೆ. ಬಟ್ ಅಲ್ಲಿ ಯಾವುದೇ ಒಂದು ಕ್ವಾಲಿಟೀಸ್ ಇರಲ್ಲ. ಈಗ ನೋಡಿ ಎಕ್ಸಾಂಪಲ್ ನೀವೇ ತಗೊಳ್ಳಿ, ತಿರುಪತಿಯಲ್ಲಿ ಪ್ರಾಣಿಗಳು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತಾ ಇದಾರೆ, ಒಂದು ಕೊಬ್ಬು ಮಿಕ್ಸ್ ಮಾಡ್ತಾ ಇದಾರೆ, ಆ ಮೀನಿನ ಎಣ್ಣೆ ಮಿಕ್ಸ್ ಮಾಡ್ತಾ ಇದಾರಂತೆ. ಪ್ರಜೆಗಳಾಗ್ಲಿ ಒಬ್ಬ ಭಕ್ತಾದಿ ಅಲ್ಲಿ ಹೋಗಿ ಒಂದು ಯಾವುದೇ ಒಂದು ಲಡ್ಡು ಪರ್ಚೇಸ್ ಮಾಡ್ಬೇಕಂದ್ರೆ ಆಲೋಚನೆ ಮಾಡ್ತಾನೆ. ಲಡ್ಡುಗಳಲ್ಲಿ ಈ ಪ್ರಾಣಿಗಳು ಒಂದು ಕೊಬ್ಬು ಮಿಕ್ಸ್ ಮಾಡ್ತಾ ಇದಾರೆ, ಮೀನಿನ ಎಣ್ಣೆ ಮಿಕ್ಸ್ ಮಾಡ್ತಾರೆ ಅಂತ ಆರೋಪ ಮಾಡಿರುವ ಚಂದ್ರಬಾಬು ನಾಯ್ಡು ಜಗನ್ ಸರ್ಕಲ್ ಮೇಲೆ ಆರೋಪ ಮಾಡಿದ್ದಾರೆ. ಈ ಆರೋಪ ಬಂದಾಗ ಈ ರಾಜಕೀಯದಲ್ಲಿ ದೇವಸ್ಥಾನ ಬಡವಾಗೋದಂತೂ ಗ್ಯಾರಂಟಿ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ನೀವು ಮೊದಲೇದಾಗಿ ಈ ನ್ಯೂಸ್ ಕೇಳಿದಾಗ ನಿನ್ನ ಮನಸ್ಸಲ್ಲಿ ಯಾವ ರೀತಿಯಾದ ಒಂದು ಆಲೋಚನೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಮೊದಲೇದಾಗಿ ಈ ಪೊಲಿಟಿಕಲ್ ಎರ್ಚಾಟದಲ್ಲಿ ಹಿಂದೂ ಸಂಪ್ರದಾಯ ಆಗಲಿ, ಒಂದು ಹಿಂದುತ್ವ ಆಗಲಿ ಮರ್ಯಾದೆ ಕಳ್ಕೊಳ್ಳೋದಂತೂ ನಿಜ ಗುರು. ಕಾರಣ ಏನಂದ್ರೆ ನೋಡಿ, ಅವ್ರು ಮಾಡಿರ್ತಾರೆ ಅಂತ ಚಂದ್ರಬಾಬು ನಾಯ್ಡು ಡೈರೆಕ್ಟ್ ಆಗಿ ಒಂದು NDA ಒಂದು ಸಭೆ ಇದ್ದಾಗ ಅದರಲ್ಲಿ ಒಂದು ಸಭೆ ಮಾಡಿದಾಗ ಆ ಪಕ್ಷದಲ್ಲಿ ನೀಟಾಗಿ ಪೇಪರ್ ತಗೊಂಡು ಆ ಪೇಪರ್ದಲ್ಲಿ ಮಾಹಿತಿ ಬಂದಿದೆ, ನಾವು ಲ್ಯಾಬ್ ಟೆಸ್ಟ್ ಮಾಡಿಸಿದ್ವಿ ಅಂತೇಳಿ ಅವ್ರು ರಿಪೋರ್ಟ್ ತೋರಿಸ್ತಾ ಇದ್ದಾರೆ ಡೈರೆಕ್ಟ್ ಆಗಿ. ನೋಡಿ ಇಲ್ಲಿ ಯಾವ ರೀತಿ ಅಂದ್ರೆ ಯಾವುದೋ ಒಂದು ದುರುದ್ದೇಶದಿಂದ ಒಂದು ರಿಪೋರ್ಟ್ ಕೊಡ್ತಾ ಇಲ್ಲ, ಹೃತ್ಪೂರ್ವಕವಾಗಿ ಅವರು ತಯಾರು ಮಾಡ್ಕೊಂಡು ಆಗ್ತಾ ಇಲ್ಲ. ಅವರು ಲ್ಯಾಬ್ ಟೆಸ್ಟ್ ಮಾಡಿಸಿದಾಗ ಗೌರ್ಮೆಂಟ್ ಅವರ ಅಧಿಕಾರಕ್ಕೆ ಬಂದಾಗ ಲ್ಯಾಬ್ ಟೆಸ್ಟ್ ಮಾಡಿಸಿದಾಗ ಈ ರೀತಿಯಾದ ಒಂದು ರಿಪೋರ್ಟ್ ಬಂದಿದೆ ಅಂತ ಹೇಳಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಜಗನ್ ಅವ್ರು ಮಾತ್ರ ಇದನ್ನು ತುಂಬಾ ತಳ್ಳಿ ಹಾಕಿದ್ದಾರೆ. ನೋ ನಾವಿಂತ ಕೆಲಸ ಮಾಡೋದೇ ಇಲ್ಲ, ಯಾವ್ದ್ರ ಮೇಲೆ ಅವ್ರು ಪ್ರಮಾಣ ಮಾಡ್ತೀವಿ ಅಂತೇಳಿ ಹಲವಾರು ವೈಎಸ್ಆರ್ ನಾಯಕರು ಪ್ರಮಾಣ ಮಾಡಿದ್ವಿ ಅಂತೇಳಿ ಕಾದ್ರಿಂದ ಕಾಯ್ತಾ ಇದ್ದಾರೆ, ಮಾಡ್ತೀವಿ ಅಂತೇಳಿ. ಆದ್ರೆ ಈ ರೀತಿಯಾದ ಒಂದು ಜಗನ್ ಅವರು ಈಗ ಆಂಧ್ರ ಪ್ರದೇಶದ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಇದರಿಂದ ತನಿಖೆ ಆಗ್ಬೇಕು, ಆ ಲ್ಯಾಬ್ ರಿಪೋರ್ಟ್ ಎಲ್ಲಿದೆ ಬಂದಿದೆ, ಹೇಗ್ ಬಂದಿದೆ, ಯಾರು ಹೇಳಿದ್ದು ಅದು ಮಿಕ್ಸ್ ಮಾಡ್ಬೇಕಂತ ಇನ್ನೊಂದ್ಸಲ ನೀವು ತನಿಖೆ ಮಾಡಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೇಕಂತ ಹೇಳ್ತಾರೆ. ಅವರು ಕಿರ್ಚಾಡೋದು ಆಗಿದ್ದಾಯ್ತು. ಬಟ್ ಪ್ರಜೆಗಳ ಮನಸ್ಸಲ್ಲಿ ಈ ಒಂದು ಪ್ರಸಾದಗಳು ತಿನ್ಬೇಕಂದ್ರೆ ತುಂಬಾ ಆಲೋಚನೆ ಮಾಡೋದಂತೂ ಗ್ಯಾರಂಟಿ. ರಾಜಕೀಯ ಮಾಡಕ್ಕೆ ತುಂಬಾ ವಿಷಯಗಳಿವೆ ಇಂಥ ದೇವಸ್ಥಾನಗಳಲ್ಲಿ, ಮತ್ತು ಪ್ರಸಾದಗಳ ಬಗ್ಗೆ ರಾಜಕೀಯ ಮಾಡಕ್ಕೆ ತುಂಬಾನೇ ಬೇಡ ಗುರು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಕಾರಣ ಏನಂದ್ರೆ ನೋಡಿ, ರಾಜಕೀಯ ಮಾಡೋದು ಸಹಜ, ಎಲ್ಲ ರಾಜಕೀಯ ಮಾಡ್ತಾರೆ. ಬಟ್ ಹಿಂದುತ್ವ ಅಂತ ಬಂದಾಗ, ಒಂದು ದೇವಸ್ಥಾನ ಅಂತ ಬಂದಾಗ, ಅಲ್ಲಿ ಸಿಗೋ ಪ್ರಸಾದಗಳು ಅಂತ ಬಂದಾಗ ಅದ್ರ ಮೇಲಾದ್ರೂ ರಾಜಕೀಯ ಮಾಡಬೇಡಿ ಅಂತ ತುಂಬಾ ಹಲವಾರು ಜನ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನು ಇದು ಯಾವ ಮಟ್ಟಕ್ಕೆ ಹೋಗುತ್ತಂತ ಗೊತ್ತಾಗಲ್ಲ. ಮತ್ತೆ ಈ ವಿಷಯ ಕೇಳಿದಾಗ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.